ನಮಸ್ತೆ ಫ್ರೆಂಡ್ಸ್. ಯೂಶ್ವಲಿ ಈ ವಿಡಿಯೋಸ್ ಎಲ್ಲ ಹಾಕುವಾಗ ಇಟ್ ವಿಲ್ ಬಿ ಸಮ್ ಕೈಂಡ್ ಆಫ್ ಕಾಮಿಡಿ ಆ ಥರ ಇರ್ತದೆ. ಬಟ್ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಆಗ್ತಾ ಇದ್ದಾನೆ. ಯಾಕಂದರೆ ಇವತ್ತಿನ ದಿನ ತುಂಬ ಸ್ಪೆಷಲ್. ಯಾಕೆಂದರೆ ಇವತ್ತು ಅಂದರೆ ಆ ಜೀವಕ್ಕೆ ಒಂದು ದಿನ ಅಂತೇನಿಲ್ಲ, ಬಟ್ ಈ ದಿನ ನಾವು ಸೆಲೆಬ್ರೇಟ್ ಮಾಡ್ತೇವೆ ಅಷ್ಟೇ. ಬಟ್ ಆ ಜೀವಕ್ಕೆ ಪ್ರತಿದಿನವೂ ನಾವು ಸೆಲೆಬ್ರೇಟ್ ಮಾಡಬೇಕು. ಆ ಜೀವ ನಮಗೆ ಎಷ್ಟು ಅಂದರೆ ನಮಗೋಸ್ಕರ ಎಷ್ಟು ಕಷ್ಟಪಡ್ತದೆ ಅಂದರೆ ಆ ಜೀವ ಅದರ ಕಷ್ಟ ನಮಗೆ ಹೇಳಲ್ಲ, ಆದರೆ ಒಳಗಿಂದ ಅದು ಅನುಭವಿಸ್ತಿರ್ತದೆ ಆ ಜೀವ. ಮತ್ತೊಂದೇನೆಂದರೆ ತನಗೆ ಹಸಿವಾದರೂ ಪರವಾಗಿಲ್ಲ, ತನ್ನ ಮಗುವಿಗೆ ಹಸಿವಾಗಬಾರ್ದು ಅನ್ನೋ ಒಂದು ಮನಸ್ಥಿತಿ ಇದೆಯಲ್ಲ, ಆ ಜೀವಕ್ಕೆ ಎಷ್ಟೇ ಸುಸ್ತಾಗಲಿ, ಜ್ವರ ಇರಲಿ, ಏನೇ ಇರಲಿ, ಬಟ್ ಯಾವತ್ತೂ ಸಹ ಆ ಜೀವ ನನಗೆ ಇದಾಗಲ್ಲ, ಇದು ಮಾಡಲಿಕ್ಕಾಗಲ್ಲ ಅಂತ ಹೇಳಲ್ಲ. ತುಂಬ ಸಲ ನಾವು ಮರಿತೇವೆ. ಅಂದರೆ ವಿ ಥಿಂಕ್ ಲೈಕ್ ನಾವು ಅಂದ್ಕೊಳ್ತೇವೆ ಎಂತ ಮಾಡ್ತಾರೆ ಬಿಡಿ, ಅವ್ರ ಕೆಲಸ ಅದೇ ಅದು ಇದು ಅಂತ. ಬಟ್ ನಾವಿಲ್ಲಿ ಏನು ನೋಡಬೇಕಂದ್ರೆ ಆ ಜೀವಕ್ಕೂ ಸಹ ಸುಸ್ತು ಅಂತ ಇರ್ತದೆ, ನೋವು ಅಂತ ಇರ್ತದೆ. ಬಟ್ ನಾನು ಪಡ್ತಿರೋ ಕಷ್ಟ ನನ್ನ ಮಕ್ಕಳು ಪಡಬಾರ್ದು, ನನ್ನ ಪರಿವಾರ ಪಡಬಾರ್ದು ಅಂತ ಹೇಳೋ ಒಂದು ಯೋಚನೆ ಇದೆಯಲ್ಲ, ಅದು ಎಲ್ಲರಿಗೂ ಬರಲ್ಲ. ಅಂಥ ಯೋಚನೆ ಉಂಟಲ್ಲ, ಬರಬೇಕಿದ್ರೆ ಆ ನಿಜ ಹೇಳಬೇಕಿದ್ರೆ ಆ ಜೀವ ಉಂಟಲ್ಲ, ದೇವರ ಸಮಾನ ಜೀವ. ಸೊ ಎಷ್ಟೇ ಕಷ್ಟ ಆಗಲಿ, ಏನೇ ಆಗಲಿ, ತನಗೇನಾದರೂ ಪರವಾಗಿಲ್ಲ, ಬಟ್ ನನ್ನ ಮಕ್ಕಳಿಗೆ, ನನ್ನ ಪರಿವಾರಕ್ಕೆ ಏನಾಗಬಾರ್ದು ಅನ್ನೋ ಆ ಯೋಚನೆ ಇದೆಯಲ್ಲ, ಅದು ಆ ಜೀವದ್ದು. ಸೊ ಆ ಜೀವಕ್ಕೆ ಒಂದು ಪರ್ಟಿಕ್ಯುಲರ್ ದಿನ ಅಂತಲ್ಲ, ಎಲ್ಲ ದಿನ ನಾವು ಸೆಲೆಬ್ರೇಟ್ ಮಾಡಬೇಕು. ಯಾಕಂದರೆ ಆ ಜೀವ ನಮ್ಮೊಟ್ಟಿಗೆ ಇದೆ ಅಂದಮೇಲೆ ಅದು ನಮ್ಮ ಭಾಗ್ಯ. ತುಂಬ ಜನಕ್ಕೆ ಆ ಭಾಗ್ಯ ಇಲ್ಲ, ಬಟ್ ನಿಮಗೆ ಆ ಭಾಗ್ಯ ಸಿಕ್ಕಿದರೆ ಪ್ಲೀಸ್ ಅದನ್ನು ಯೂಸ್ ಮಾಡಿ, ಅಂದರೆ ಚೆರಿಷ್ ಮಾಡಿ. ಅಷ್ಟೇ ಹೇಳಬಲ್ಲೆ, ನಂಗೆ ಕನ್ನಡದಲ್ಲಿ ಪದ ಸಿಗ್ತಾಯಿಲ್ಲ. ಚೆರಿಷ್ ಮಾಡಿ. ಯಾಕಂದರೆ ಎಲ್ಲರೂ ಒಂದಲ್ಲೊಂದು ದಿನ ಹೋಗ್ತಾರೆ. ಹೋದಾದ್ಮೇಲೆ ನಮ್ಗೆ ರಿಗ್ರೆಟ್ ಆಗಬಾರ್ದು, ಈ ಥರ ಮಾಡ್ಬೋದಿತ್ತಲ್ಲ ಅಂತ. ಸೊ ಚೆರಿಷ್ ವಾಟ್ ಎವರ್ ಯು ಗೆಟ್. ಅಷ್ಟೇ ಹೇಳ್ತೇನೆ, ತುಂಬ ಹೇಳಲಿಕ್ಕೆ ಆಗ್ತಿಲ್ಲ, ಇಮೋಷ್ನಲ್ ಆಗ್ತಾಯಿದ್ದೇನೆ. ಸೊ ಎಲ್ರಿಗೂ ಎಲ್ಲ ಐ ಥಿಂಕ್ ಈಗ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗಿರ್ಬೇಕು ಯಾವ ಜೀವದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅದು ಅಮ್ಮ. ನಿಮಗೆ ಏಟಾಗಲಿ, ಏನೇ ಬೇಕು, ನಿಮಗೆ ಗಾಯ ಆಯಿತಾ, ಮದ್ದು ಹಾಕೋದು ಯಾರು? ಅಮ್ಮ. ಬಟ್ ಆ ಮೇನ್ ರೀಸನ್ ಗಾಯ ಕಮ್ಮಿ ಆಗೋದು ಹೇಗೆ? ಅಮ್ಮಯಿಂದ. ಅಮ್ಮ ಮದ್ದು ಹಚ್ಚಿದ್ದಕ್ಕೆ ಕಮ್ಮಿ ಆಗೋದು, ಮದ್ದಿಂದಲ್ಲ, ಅಮ್ಮನ ಪ್ರೀತಿಯಿಂದ. ಹೊಟ್ಟೆ ಹಸಿವಾಗ್ತದೆ. ನಮಗೆ ಬೆಸ್ಟ್, ಇಡೀ ವರ್ಲ್ಡಲ್ಲಿ ಬೆಸ್ಟ್ ಟೇಸ್ಟಿಯಸ್ಟ್ ಫುಡ್ ಯಾವುದಂದರೆ ನಮ್ಮ ಅಮ್ಮ ಮಾಡಿರೋ ಫುಡ್, ಕೈ ರುಚಿ. ಅದೇ ಬೆಸ್ಟ್. ಯಾವ 5 ಸ್ಟಾರ್ ಹೋಟೆಲ್ ಹೋದರೂ ಅದು ಮ್ಯಾಚ್ ಆಗಲ್ಲ. ಎಲ್ಲೇ ಇರಿ, ಹೇಗೆ ಇರಲಿ, ನಮ್ಮ ಅಮ್ಮನಿಗೆ ನಾವು ಜಸ್ಟ್ ಅಮ್ಮ ನಾನು ಚೆನ್ನಾಗಿದ್ದೇನೆ ಅಂತ ಹೇಳಿದರೆ ಸಾಕು. ಶಿ ವಿಲ್ ಬಿ ದಿ ಹ್ಯಾಪಿಯೆಸ್ಟ್ ಒನ್. ಸೊ ನಾವು ಹೇಳೋಕ್ಕಿಂತ ಮುಂಚೆ ಎಲ್ಲ ಗೊತ್ತಾಗ್ತದೆ. ನಮಗೆ ಏನೇ ಬೇಕಿದ್ದರೂ ನಾವು ಫಸ್ಟ್ ಕರೆಯೋದೆ ಅಮ್ಮ. ಅದಕ್ಕೊಂದು ಒಂದು ಸ್ಟೇಟಸಲ್ಲಿ ನೋಡಿದೆ ಈಗಷ್ಟೇ, ಮ್ಯಾನ್ಯುಯಲ್ ಅನ್ನೋದು ಇಲ್ಲ ಅಂತೆ ನಮ್ಮ ಜೀವನದಲ್ಲಿ. ಅಮ್ಮ ಅಂತ ಇರೋದು, ಅದೇ ನಮಗೆ ಮ್ಯಾನ್ಯುಯಲ್ ಥರ. ಅಮ್ಮ ಏನು ಪ್ರಾಬ್ಲಮ್ ಇದ್ದರೂ ಅಮ್ಮ ಆ್ಯಸ್ ದಿ ಸೊಲ್ಯೂಷನ್ ಅಷ್ಟೇ. ಸೊ ಎಲ್ಲ ತಾಯಂದ್ರಿಗೂ ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಎಲ್ಲರೂ ನಮ್ಮೆಲ್ಲ ಲೈಕ್ ನಾವು ನಮ್ಮ ಅಮ್ಮಂದಿರನ್ನು ಲೈಕ್ ಖುಷಿಯಾಗಿ ಇಟ್ಟಿರೋಣ. ಅವರಿಗೆ ದುಃಖ ತರಿಸೋದೇ ಬೇಡ. ಲೆಟ್ ಅಸ್ ಆಲ್ ಬಿ ಹ್ಯಾಪಿ. ಆ್ಯಂಡ್ ಥ್ಯಾಂಕ್ ಯು.